ಕೋರ್ಟು ಕಚೇರಿ ಹಾ ದೇವರಾಜೇಗೌಡ ನಾನು ನೂರಾರು ಕೋಟಿಯ ಒಡೆಯ ಅಂತ ಹೇಳ್ತಾನೆ. ಹಾ ಅವನ ಎದುರುಗಡೆ ಯಾವ ರೀತಿಯಾಗಿ ಕೋರ್ಟ್ ಕಚೇರಿ ನೀವು ಸುತ್ತುವಷ್ಟು ದುಡ್ಡು ನಿಮ್ಮ ಹತ್ರ ಇದೆನಾ? ಇಲ್ಲ ಸರ್, ದುಡ್ಡಿಲ್ಲ. ನನ್ನ ಮತ್ತೆ ಹತ್ರ ಯಾವ ನ್ಯಾಯ ಇದೆ, ನನ್ನ ಹತ್ರ ನ್ಯಾಯ ಇದೆ, ಅವನ ಹತ್ರ ಹಣ ಇದೆ. ನಾನು ಹೇಳಿದ್ನಲ್ಲ ಸರ್, ಪೊಲೀಸ್ ಸ್ಟೇಷನಲ್ಲಿ ಅವನ ಹಣ ಕೊಟ್ಟು ನ್ಯಾಯ ತಗೋಬೋದು ಸ್ಟೇಷನಲ್ಲಿ. ಕಾನೂನಲ್ಲಿ ತಗೊಳಕ್ಕಾಗಲ್ಲ. ಕಾನೂನು ಎಲ್ರಿಗೂ ಒಂದೇ. ನಾನು ಕಾನೂನಲ್ಲಿ ತಗೊತೀನಿ, ಕೋರ್ಟಲ್ಲಿ ತಗೊತೀನಿ. ಕೋರ್ಟಲ್ಲಿ ಎಲ್ಲ ಸರಿ ಸಮಾನೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಹಾಗಾಗಿ ನಾನು ಹೋರಾಟ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಈಗ ಫೈನಲ್ ಕ್ವಶನ್ಗೆ ಬರ್ತೀನಿ. ಹ್ಮ್ ಎಸ್, ಪವರ್ ಟಿವಿ ನಿಮ್ಮೊಟ್ಟಿಗೆ ಈ ಹೋರಾಟದಲ್ಲಿ ಹ್ಮ್ ಜಸ್ಟಿಸ್ ನಿಮಗೆ ಸಿಗುವವರೆಗೆ ನಿಂತ್ಕೊಳ್ಳುತ್ತೆ ಅನ್ನುವ ವಾಗ್ದಾನದೊಂದಿಗೆ ನಿಮಗೆ ಹ್ಮ್ ಇದನ್ನು ನೀವು ಮಹಿಳಾ ಕಮಿಷನ್ ಇದೆ, ಇಲ್ಲಿ ಮಹಿಳಾ ಆಯೋಗ ಇದೆ, ಹ್ಮ್ ಅಲ್ಲಿಗೆ ಮೀಳಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹ್ಮ್ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ, ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಿಗೆ, ಭಾರತ ದೇಶದ ಗೃಹ ಮಂತ್ರಿಗೆ, ಈಗಷ್ಟೇ ಪ್ರಜ್ವಲ್ ರೇವಣ್ಣನವರ ಸೆಕ್ಸ್ ಸ್ಕ್ಯಾಂಡಲ್ ಅನ್ನು ಹೊರಗಡೆ ಎಳೆಯುವಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರೋ SITಯ ಮುಖ್ಯಸ್ಥರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿ ಇದ್ದೀರಾ ನೀವು? ಇಲ್ಲ ಸರ್, ಕೊಡೋಕ್ಕೆ ಬೇಕಾದ್ರೆ ನಾನು ರೆಡಿ ಇದ್ದೀನಿ. ಯಾಕೆಂದರೆ ನ್ಯಾಯ ಸಿಗಬೇಕು, ಕೊಡ್ತೀನಿ. ಈಗ ನಾನು ಸ್ಟೇಷನಲ್ಲಿ FIR ಮಾಡಿಸಿದ್ದೀನಿ, ಎಲ್ಲ ಆಗಿದೆ, ನನಗೆ ಬೇಲ್ ಸಿಕ್ಕಿದೆ, ಎಲ್ಲ ಆಗಿದೆ. ಇವನ ಮೇಲೆ ಇನ್ನೂ ಆ್ಯಕ್ಷನ್ನೇ ತಗೊಂಡಿಲ್ಲ. ಒಳಗಡೆ ಅದಕ್ಕೆ ಹೇಳಿದ್ದು, ನಾನು ಕೊಡೋಕ್ಕೆ ನೀವೀಗ ರೆಡಿ ಇದ್ದೀನಿ. ಆಕ್ಷನ್ ನಿಮ್ಗೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ. ನಾನು ಯಾವ ತಿಂಗಳಲ್ಲಿ ನೀವು FIR ಮಾಡಿಸಿದ್ರಿ? ಒಂದು ಫೆಬ್ರವರಿಯಲ್ಲಿ, ಒಂದು ಮಾರ್ಚ್. ಹೌದು ಸರ್, ಮಾರ್ಚು 4ನೇ ಇನ್ನೂ ಅವನ ಮೇಲೆ ಆಕ್ಷನ್ ಆಗ್ತಾ ಇಲ್ಲ. ಆಗಿಲ್ಲ. ಪೊಲೀಸ್ ಸ್ಟೇಷನ್ ಇಂದ ನನಗೇನೆ ಅನ್ಯಾಯ ಆಗ್ತಾ ಇದೆ. ಇನ್ನೊಂದೇನು ಅಂದರೆ ನನ್ನ